ಹಾಯ್ ಹಲೋ ನಮಸ್ಕಾರ ಬದುಕಿನ ಕತೆಗೆ ಸ್ವಾಗತ ಸುಸ್ವಾಗತ. ಇದು ಯಾವ ಬಸ್ ಸ್ಟ್ಯಾಂಡು ಯಾವುದು ಏನು ಅಂತ ಗೊತ್ತಾಗ್ತಿಲ್ವಾ? ನೋಡಿ ಹೇಳ್ತೀನಿ ಕೇಳಿ. ನನಗಂತೂ ಒಂದಿನೂ ದೆಹಲಿಗೆ ಹೋಗೇ ಇಲ್ಲ. ಫಸ್ಟ್ ಟೈಮ್ ದೆಹಲಿಗೆ ಬಂದಿದ್ದು. ಇದು ನವದೆಹಲಿ ರೈಲ್ವೆ ನಿಲ್ದಾಣ ಅಂತ ಹೇಳ್ತೀನಿ. ನನಗಂತೂ ಇದನ್ನು ನೋಡಿ ದಿಕ್ಕ ಬದಲಾತು ನೋಡ್ರಿ. ನವದೆಹಲಿ ಅಂತ ನ್ಯೂ ದೆಹಲಿ ಅಂತ ಐತಿ ಬೋರ್ಡ್. ರೈಲ್ವೆ ನಿಲ್ದಾಣ ಇದು, ಬಸ್ ಸ್ಟ್ಯಾಂಡ್ ಅಲ್ಲ. ಇದರಲ್ಲಿ ಎಲ್ಲ ನಮ್ಮ ಸಾಂಸ್ಕೃತಿಕ ಚಿತ್ರಣ ಅಂತಂದ್ರೆ ನಮ್ಮ ಭಾರತೀಯ ಸಾಂಸ್ಕೃತಿಕ ಚಿತ್ರಣ ಎಷ್ಟು ಚೆನ್ನಾಗಿ ಬಿಡಿಸಿದ್ರಲ್ಲೆಲ್ಲ. ಎಷ್ಟು ನೀಟಾಗಿತ್ತು ಅಂದ್ರೆ ಅಷ್ಟು ನೀಟಾಗಿತ್ತು. ನನಗಂತೂ ಯಪ್ಪ ಎಷ್ಟು ಕ್ಲೀನ್ನೆಸ್ಸನ್ನ ಇತ್ತು ಏನು ಅಂತ ಹೇಳ್ತೀನಿ. ಎಲ್ಲಿ ಬೇಕಲ್ಲಿ ಆಟೋ ಸ್ಟ್ಯಾಂಡು, ಗಾಡಿಗಳು ಜಾಸ್ತಿ. ಎಲ್ಲ ಕಡೆನೂ ನೀಟ್ನೆಸ್ ಅಂದರೆ ನೀಟ್ನೆಸ್ಸು. ಒಂದು ಏನೇನೋ ಅಲ್ಲಿ ಕ್ಲೀನೆಸ್ ಮಾಡಿ ಎಲ್ಲ ಬಿಟ್ಟಿದ್ರು, ಅಷ್ಟು ಕ್ಲೀನೆಸ್ ಇತ್ತು. ಅಂದರೂ ನಮ್ಮ ಹಳ್ಳಿಗಳಾಗ ಇರೋದಂದ್ರೆ ಭಾಳ ಇಷ್ಟ ನನಗಂತೂ. ಮಾರ್ಕೆಟ್ ಐತಿ, ಇಲ್ಲಿ ಮುಂದಕ್ಕೆ ಹೊಂಟಿವಿ ನಾವೀಗ. ಮಾರ್ಕೆಟ್ ನೋಡ್ಕೊಂತ ಮನೆಗೆ ಹೋಗ್ಬೇಕಂತ ನಮ್ಮ ಫ್ರೆಂಡ್ ಬರ್ತಡೇಗೆ ಕರೆದಿದ್ದು. ಹೀಗಾಗಿ ನವದೆಹಲಿಗೆ ಬಂದಿದ್ದೆ ನಾನು. ಅದಕ್ಕೆ ನಾನು ಬಸ್ ಸ್ಟ್ಯಾಂಡ್ ಇದು ರೈಲ್ವೆ ಸ್ಟೇಷನ್ ಹೆಂಗೈತಿ, ರೈಲ್ವೆ ಬೆಳಗ್ಗೆನೇ 7-8 ಗಂಟೆಗೆ ರೀಚ್ ಆಗಿಬಿಟ್ಟಿವಿ ನಾವು ಬರೋರಾಗ. ಅಷ್ಟೊಂದು ಜನ ಓಡಾಡ್ತಿದ್ರು. ನಮ್ಮ ಹಳ್ಳಿ ಒಳಗಂತೂ ಇಷ್ಟು ಜನ ನೋಡೋಕ್ಕಾಗಂಗಿಲ್ಲ, ಇಷ್ಟು ಬಿಲ್ಡಿಂಗ್ ಎಲ್ಲ ನೋಡೋಕ್ಕಾಗಂಗಿಲ್ಲ ನಮ್ಗೆ. ಅಂತೂ ಇಂತೂ ನಾನಂತೂ ಬಂದೆ. ಇಲ್ಲಿ ಜನ ನೋಡಿ ಏನೋ ಸ್ಟ್ರೈಕ್ ನಡೀತಾ ಇತ್ತು. ಜನ ಓಡಾಡಕತ್ತಿದ್ರಿಲ್ಲೇ. ನನಗಂತಿಲ್ಲ ಅಲ್ಲಿ ನೋಡಲ್ಲಿ ಅಜ್ಜ ನಿಂತಾನ, ಮೋದಿ ನಿಂತಾನ ಅನ್ನೋ ಟೈಪ್ ಆಗಿಬಿಟ್ರು ನನಗೆ. ಅದೇ ಸೇಫು ಕಾಂತು. ಎಷ್ಟು ಜನ ಓಡಾಡಕತ್ತಿದ್ರು ಅಂದ್ರೆ ಅಷ್ಟೊಂದು ಜನ ಓಡಾಡಕತ್ತಿದ್ದು. ನಾನು ನಮ್ಮ ಫ್ರೆಂಡು ಬಂದಿದ್ವಿ. ನಾವು ರೈಲ್ವೆ ಸ್ಟೇಷನ್ಗೆ ಬುಕ್ ಮಾಡಿದ್ವಿ ರೈಲ್ವೆಗೆ. ಎಷ್ಟು ಜನ ಕೂತಿದ್ರು, ಏನೋ ಟ್ರಾಫಿಕ್ ಜಾಮ್ ಆಗಿತ್ತು. ಯಪ್ಪ ಏನು ಜಂಜಾಟ, ಗಾಡಿಗಳ ಸೌಂಡು ಅದೆಲ್ಲ ಕೇಳಿ ಯಪ್ಪ ನಮ್ಮದು ಹಳ್ಳಿನ ಬೆಟರ್ ಅಂತ ಅನ್ನಿಸ್ತು. ಯಾವುದೋ ಒಂಥರ ಡಿಫ್ರೆಂಟ್ ಆಟೋ ಇತ್ತು ಇಲ್ಲಿ. ಅಯ್ಯೋ ಇದು ಹಿಂಗೆ ಆಟೋ ಅದಾವ, ಬರೀ ಮೊಬೈಲಲ್ಲಿ ನೋಡ್ತಿದ್ದೆ, ಇದೇನಪ್ಪ ಇಲ್ಲಿ ಬಂದು ನೋಡಾಕತ್ತೀನಿ ಅಂತಂದು. ಎಷ್ಟೆಲ್ಲ ನಾವು ಇಲ್ಲೆಲ್ಲ ಓಡಾಡ್ತೀವಿ ಹಳ್ಳಿ ಒಳಗೆ, ಅಲ್ಲೆಲ್ಲ ಎಷ್ಟು ಕಷ್ಟ. ಸಿಟಿ ಅಂದರೆ ಏನು ಸಿಟಿ, ಎಲ್ಲ ಸಿಗ್ತಾವೆ ಅನ್ನೋದು ಅಷ್ಟು ನೆಮ್ಮದಿ ಇರೋಂಗಿಲ್ಲ. ಇದು ಆಟೋ ನೋಡ್ರಿಲ್ಲ, ಆಟೋ ಹೆಂಗೈತಿ. ನನಗೊಂಥರ ಡಿಫ್ರೆಂಟ್ ಅನ್ನಿಸ್ತು ಇದು ಆಟೋ. ನಮ್ಮ ಹಳ್ಳಿ ಕಡೆ ಎಲ್ಲ ಇವು ಎಲ್ಲ ಈ ಥರದ್ದು ಆಟೋ ಇರೋಂಗಿಲ್ಲ. ನಾವು ನೋಡೋದೇ ಒಂದೊಂದು ಆಟೋ, ಚಕ್ಕಡಿ, ಎತ್ತು, ಬಂಡಿ ಜಾಸ್ತಿ ನೋಡೋದು. ಅಷ್ಟು ಸಿಟಿ ಒಳಗೆ ಯಾವಾಗ ನೋಡ್ಬೇಕು. ಬೆಂಗ್ಳೂರಿಗೆ ಹೋದಾಗಂತೂ ನೋಡಿದ್ದೆ, ಆದರೂ ಈ ಥರ ಇಲ್ಲ. ಎಲ್ಲ ಪೊಲೀಸರೆಲ್ಲ ಅಲ್ಲೆಲ್ಲ ಗನ್ ಹಿಡ್ಕೊಂಡು ನಿಂತಿದ್ರು. ಗನ್ ಕೊಟ್ಬಿಡ್ತಾರೆ ದೆಹಲಿ ಒಳಗೆ, ಗನ್ ಕೊಟ್ಬಿಡ್ಬೋದು. ಎಲ್ಲ ಟೆರರಿಸಮ್ ಜಾಸ್ತಿ ಇರತ್ತಲ್ಲ, ಹಿಂಗಾಗಿ ಕೊಡ್ಬೋದು. ಫುಟ್ಪಾತ್ನ್ಯಾಗ ನಮ್ಮ ಫ್ರೆಂಡ್ ಏನೋ ತೊಗೊತೀನಿ ಅಂತಂದ್ಲು. ಏನು ತೊಗೊತಿ ಬಾರ ಅಂತ ಅಂದ್ಕೊಂಡೆ. ಎಲ್ಲ ಕಾಸ್ಟ್ಲಿ 500 ಇಲ್ಲೆಲ್ಲ 100 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ ಅಂತ ಕೇಳ್ತೀವಿ ನಾವು ಇಲ್ಲೆಲ್ಲ ಬಂದವರು. ಅಲ್ಲೆಲ್ಲ ಫುಟ್ಪಾತ್ನ್ಯಾಗ 500, 200, 300 ಗಂಟ್ಲೆ ಏನೋ ಇತ್ತು. ಅವ್ರಿಗೇನೋ ಚಾರ್ಜರ್ ಬೇಕಾಗಿತ್ತಂತ ತೊಗೊಳತ್ತೀವಿ. ನೋಡ್ರಿ ನವದೆಹಲಿ ಮಾರ್ಕೆಟ್ ಕಡೆ ಬಂದ್ವಿ. ಟ್ರಾಫಿಕ್ಕಿಗಂತೂ ಯಪ್ಪ ನನಗೆ ಈ ಕಡೆ ಹೋಗ್ಬೇಕಾ ಅಂತ ಗೊತ್ತಾಗಲಿಲ್ಲ. ಕೈ ಹಿಡ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ಫ್ರೆಂಡ್ದು ಹೊತ್ತೋ ಗಾಡಿ ಮಾರ್ಕೆಟ್ ಅಂದಿಂದ ಎಲ್ಲ ಥರನೂ ಇರ್ತಾವೆ. ಅವರೆಲ್ಲ ತಂದು ಕೊಡಬೇಕಲ್ಲ, ಅವೆಲ್ಲ ಗಾಡಿ ಓಡಾಡ್ತಾವೆ. ಒಬ್ಬೊಬ್ರದ್ದು ಒಂದೊಂದು ಥರ ಜೀವನ. ವ್ಯಾಪಾರಿಗಳದೊಂದು, ಅವ್ರದ್ದೊಂದು, ಇವ್ರದ್ದೊಂದು, ಸಿಟಿಲೊಂದು, ಹಳ್ಳಿಲೊಂದು. ಏನೇ ಆಗಲಿ ನಮ್ಮ ಹಳ್ಳಿನ, ನಮ್ಮ ರೈತರನ್ನ ಬಿಟ್ಟು ಹಾಕೋಕೆ ಇಷ್ಟನೇ ಇಲ್ಲ ನನಗೆ. ಎಲ್ಲ ಕಡೆ ಕೇಳ್ಕೊತ ಹೋಗಿದ್ವಿ. ಅಲ್ಲೆಲ್ಲ ಫುಟ್ಪಾತ್ನಾಗೆಲ್ಲ ಚಂದ ಭಾಳ ಇದ್ದು. ನನಗಂತೂ ತೊಗೋಬೇಕಂತ ಅನ್ನಿಸ್ತು. ಎಲ್ಲ ಕಾಸ್ಟ್ಲಿ ಇದ್ದು. ನನ್ನ ಹತ್ರ ದುಡ್ಡು ಬೇರೆ ಇರಲಿಲ್ಲ ಜಾಸ್ತಿ. ಸುಮ್ಮನೆ ಬರ್ತಡೇಗೆ ಬಂದಿದ್ವಿ, ಹೋಗಿ ವಿಶ್ ಮಾಡ್ಕೊಂಡು ಮತ್ತೆ ಹೋದ್ರೆ ಆಯ್ತು ಅಂತ ಊರೆಲ್ಲ. ನನ್ನ ಫ್ರೆಂಡೆಲ್ಲ ತೋರಿಸ್ತೀನಿ ಬಾ ದೆಹಲಿ ಅಂತ ಹೇಳಿದ್ಲು.